ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಕೈ ಕಿಚ್ಚನ್ನ ಆರಿಸೋದಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಳೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡಲಿದ್ದಾರೆ. ನಾಳೆ ಕಾಂಗ್ರೆಸ್ ಶಾಸಕರೊಂದಿಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಸುತ್ತಾರೆ ಸುರ್ಜೇವಾಲಾ. ಸಚಿವರ ಜೊತೆಗೂ ಸಹ ಚರ್ಚೆಯನ್ನ ನಡೆಸಲಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಸಮಯ ನೀಡಲಾಗಿದೆ. ತಾವೇ ಕರೆ ಮಾಡಿ ಆಹ್ವಾನವನ್ನ ನೀಡಿದ್ದಾರೆ ಎಲ್ಲ ಶಾಸಕರಿಗೂ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಮಾತುಕತೆಯಾಗುತ್ತೆ ನಾಳೆ. ಶಾಸಕರ ಮೇಲಿರುವಂತಹ ಕೇಸ್ ಬಗ್ಗೆಯೂ ಸಹ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅನುದಾನ, ಭ್ರಷ್ಟಾಚಾರ ಆರೋಪ, ಬಹಿರಂಗ ಹೇಳಿಕೆ ಇವೆಲ್ಲದರ ಬಗ್ಗೆ ಸಹ ಚರ್ಚೆ ಆಗುತ್ತೆ ನಾಳೆ. ಹಲವು ವಿಚಾರಗಳ ಬಗ್ಗೆ ಶಾಸಕರ ಜೊತೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ನಾಳೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು. 40ಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಅವರೇ ಕರೆ ಮಾಡಿ ಭೇಟಿಯಾಗಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಶಾಸಕರು. ನಮಗೆ ಅನುದಾನದ ಕೊರತೆ ಇದೆ, ನಮಗೆ ಅನುದಾನವನ್ನೇ ಕೊಡ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರೆ, ಇನ್ನು ಕೆಲವರು ಸಚಿವರು ನಮ್ಮ ಜೊತೆ ಮಾತನಾಡಲ್ಲ, ಮಾತಿಗೆ ಸಿಗೋದಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬೇಗುದಿಯನ್ನ ತಣಿಸೋದಕ್ಕೋಸ್ಕರ ಸುರ್ಜೇವಾಲಾ ಅವರು ನಾಳೆ ಬರ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರ ಬಳಿ ಸಹ 10 ನಿಮಿಷ ಮಾತಾಡ್ತಾರೆ, ಅವ್ರ ಸಮಸ್ಯೆಯನ್ನ ಆಲಿಸ್ತಾರೆ. ಜೊತೆಗೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಸಹ ಇದೆ ನಾಳೆ. ಹೀಗಾಗಿ ನಾಳಿನ ಸಭೆ ಇದೆಯಲ್ಲ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಹತ್ವದ ಸಭೆ ಸಹ ಆಗಿರುತ್ತೆ. ಶಾಸಕರ ಮೇಲಿರುವಂತಹ ಕೇಸ್ ಬಗ್ಗೆಯೂ ಸಹ ಮಾಹಿತಿಯನ್ನ ಕಲೆ ಹಾಕ್ತಾರೆ ನಾಳೆ ಸುರ್ಜೇವಾಲಾ. ಅನುದಾನ ನೀಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಶಾಸಕರು. ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಸಚಿವರುಗಳ ಮೇಲೆ. ಇದೆಲ್ಲದರ ಬಗ್ಗೆ ಸಹ ಚರ್ಚೆ ಆಗುತ್ತೆ. 40ಕ್ಕೂ ಹೆಚ್ಚು ಶಾಸಕರ ಸಭೆಯನ್ನ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಆಗಮನದ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಬರ್ತಾ ಇದ್ದಾರೆ, ಮೀಟಿಂಗ್ ಇದೆ. ಸುರ್ಜೇವಾಲಾ ಕಾರ್ಯಕ್ರಮದ ಲಿಸ್ಟ್ ಕಳಿಸಿದ್ದಾರೆ. ನಾನು ಸಹ ಶಾಸಕರಿಗೆ ತಿಳಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಈ ರೀತಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ನಾಳೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬರ್ತಾ ಇದ್ದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟರ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.